ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮಹಾದೇವ್ ಬಿರಾದಾರ್ ಅವರಿಗೆ ಹೈದರಾಬಾದ್ ಹಫೀಜ್ ಪೇಟದ ಐಡಿಯಲ್ ಫಂಕ್ಷನ್ ಹಾಲ್ನಲ್ಲಿ ಕ್ರೈಸ್ತ ಸಮುದಾಯದಿಂದ ಹಾರ್ದಿಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಬನ್ನಿ ಕಾರ್ಯಕ್ರಮದ ವಿವರಣೆ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ. ಎಲ್ಲರೂ ಕ್ಲಾಪ್ಸ್ ಹಾಕಿ ಕೇಕ್ ಕಟ್ ಮಾಡಿದ್ದಾರೆ. ಮಧ್ಯದಲ್ಲಿ ದೊಡ್ಡಮನಿ ಶಿವರಾಜ್ ಅವರು ನನಗೇನು ಸ್ವಲ್ಪ ಮಾತಾಡಕ್ ಬರಲ್ಲ, ತಪ್ಪು ಬಿಡ್ರಿ, ಏನೇ ತಪ್ಪಾದ್ರೂ ಕ್ಷಮಿಸ್ರಿ. ಮತ್ ನಾವಲ್ಲಿ ಮಾತು ಕಮ್ಮುವ ಕೆಲಸ ಮಾಡ್ಕೋತ ನಿಮ್ಗೆ ಅರ್ಥ. ಯೇಸು ಕ್ರಿಸ್ತನ ಆಶೀರ್ವಾದದಿಂದ ನಾನು 27 ವಯಸ್ಸಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೀನಿ. ಇದೇ ನಿಮ್ದೆಲ್ಲ ಯೇಸು ಕ್ರಿಸ್ತನ ಆಶೀರ್ವಾದದಿಂದ, ಊರಿನ ಜನರ ಆಶೀರ್ವಾದದಿಂದ ನನಗೆ ಯುವಕರು ನಾ ಏನಾರ ಒಂದು ಸಾಧನೆ ಮಾಡ್ಬೇಕಂತೇಳಿ ಆ ಚಿಂತೆಯಲ್ಲಿದ್ದೀನಿ. ಮತ್ತೆ ಯಾವಾಗ್ಲೂ ನಿಮ್ದು ಬೆಳಕಿನ ಹಬ್ಬ ಬಂದ್ರು ಬಿಟ್ಟಿಲ್ಲ, ಡಿಸೆಂಬರ್ ಹಬ್ಬ ಬಂದ್ರು ಬಿಟ್ಟಿಲ್ಲ. ಮತ್ತೆ ಯಾವುದೇ ನಮ್ಮ ಸಮಸ್ಯೆ ಆದ್ರೆ ಮಾಡಿ ಕೆಲಸ ಮಾಡ್ಕೊಟ್ಟಿನಿ, ಹೈಮಸ ಕೊಟ್ಟಿನಿ. ಮತ್ತೆ ಅದೇ ರೀತಿ ನಿಮ್ದು ನಿಮ್ದು ಹೈದರಾಬಾದ್ ಬಂದಂತ ಎಲ್ಲ ಶ್ರೀಮಂತರು ಇದ್ರೆ ಅಂತ ಗೊತ್ತು. ನಾವು ಬಡವಿದ್ದ ನಮ್ಮ ತಂದೆಯವರೆಲ್ಲ ಬಹಳ ಕಷ್ಟದಿಂದ 94 ನಮ್ಮ ಗಣಪರು ಪ್ರಧಾನ ಆಗಿರು. ಅದೇ ರಿಟರ್ನ್ ನಮ್ಮ ಮನೆಗೆ ಅದು ಅಧ್ಯಕ್ಷ ಸ್ಥಾನ ಬಂದಂದ್ರೆ ಕ್ರಿಶ್ಚಿಯನ್ ಮತ ಬಂದ ಪ್ರಭಾವದಿಂದ ಬಂದದ. ನಿಮ್ ಮತ ಅಂಬದು ನನಗದೊಂದು ಅಮೃತ ಹಸ್ತ ಆಗ್ಯದ. ನಿಮ್ ಮತಕ್ಕೆ ನಾ ಬಹಳ ಬೆಲೆ ಕೊಟ್ಟಿನಿ. ಮತ್ತೆ ನಿಮ್ಗೆ ಯಾವತ್ತು 24 ಗಂಟೆ ನಿಮ್ ಸದಾ ನಿಮ್ಗೆ ನಾಟಕದಲ್ಲಿ ನಿಮ್ದು ಎಲ್ಲ ನಂಬರ್ ತಗೊಂಡಿನಿ. ಎಲ್ಲರೂ ವಾಟ್ಸಪ್ ಮುಖಾಂತರ ಎಲ್ಲರೂ ಮಾತಾಡ್ತೀನಿ. ನಿನ್ನ ಜನತೆಗೆ ನಾನು ಮುಂದೆ ಏನು ಆಸೆ ಆಗಿರಿಸಿಲ್ಲ. ನಮ್ಮ ಅಪ್ಪನವರು ಮಂತ್ರಿ ಪ್ರಧಾನಿಗೆ ಹೊರಪರು ನಂಗೆ ವರ್ಷ ಆಗ್ಯದ. ಮತ್ತೆ ಯಾರು ಬರ್ತಾರೆ ಬಂದ್ರೆ ಮತ್ತೊಬ್ಬ ಸವಾಲು ಬರ್ತೀನಿ. ಮತ್ತೆ ನಿಮ್ದು 24 ಗಂಟೆ ನಿಮ್ದು ಯಾರು ನಿಮ್ ಸೇವೆಗಳು ನಿಮ್ ಮದುವೆಗೂ ಬರ್ತೀನಿ, ನಿಮ್ ಒಳ್ಳೇದು ಬರ್ತೀನಿ, ಕೆಟ್ಟದ್ದು ಬರ್ತೀನಿ. ನಮ್ ಕೆಟ್ಟ ಒಳ್ಳೇದು ನೀವು ಬರ್ರಿ, ನಿಮ್ ಜೊತೆ ಯಾವ ಇರ್ತೀನಿ. ಅದೇ ಮತ್ತೆ ನಮ್ಗೆ ಏನು ಬಂದ ನಿಮ್ದು ಚರ್ಚಿನಲ್ಲಿ ಒಂದು ಸಮಸ್ಯೆ ಅದ. ಒಂದು ನೀರಿನ ಟ್ಯಾಂಕು ಆ ಬೋರ್ ಹೊಡ್ಕೊಂತೀನಂತ ಮಾಡ್ಕೊಂಡು ನಿಮ್ಗೆ ವೇದಿಕೆ ಮಾಡೋದ್ರೆ ಸನ್ಮಾನ ಮಾಡಿದ್ದೇವೆ. ನಿಮ್ಗೆ ಮನೆ ಒಂದು ಚರ್ಚಿನಲ್ಲಿ ಒಂದು ಬೋರ್ ಹೊಡ್ಕೊತೀನಿ. ದೇವ್ರ ನನಗೆ ಎಲ್ಲ ಹಾಳಾಗಿತ್ತು. ನಮ್ಮ ನಿಮ್ಗೆಲ್ಲ ಗೊತ್ತಿದ್ದಲ್ಲ. ನಮ್ಮ ಪ್ರಸಿದ್ಧಿಗೆ ಹಾಳಾಗಿತ್ತು. ಏನೋ ದೇವರ ಆಶೀರ್ವಾದ, ಯೇಸು ಕ್ರಿಸ್ತನ ಆಶೀರ್ವಾದ, ಸಂಗಮೇಶ್ವರ ಆಶೀರ್ವಾದ, ಊರಿನ ಹಿರಿಯರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನನಗೆಲ್ಲ ಒಳ್ಳೇದಾಗ್ಯದ. ದೇವರು ಇವತ್ತು ಏನು ಮಾಡಿದ್ರು ಕಡಿಮೆ ಅಲ್ಲ. ನಿಮ್ಗೆಲ್ಲ ನೀವು ಮಾಡಿದಂತ ಹೆಸರು ನನಗೆ ಭಾರಿ ಇದೆ. ನಿಮ್ಗೆ ಹೆಸರು ಈ ಸನ್ಮಾನ ಕೊಟ್ಟು ಬಹಳ ಹೆಚ್ಚೆ ಆಗದ. ಇದು ಯಾವುದೇ ಒಂದು ಇದ್ರೆ ನಿಮ್ಗೆ ಸನ್ಮಾನ ಮಾಡೋದು ವಾಪಸ್ ತೀರ್ಸ್ತಾ ಇದೇ ಅಂತ ದುಡ್ಡು ಇರ್ತಿದ್ದಿಲ್ಲ. ನಿಮ್ದು ಪಕ್ಷ ಮಾತ್ರ ತೀರ್ಸ್ತೀನಿ, ದುಡ್ಡು ಇರ್ತದೆ ಎಲ್ಲದೂ ಬಂದು ಮಾತಾಡಿ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೇಸು ಕ್ರಿಸ್ತ. ಗ್ರಾಮದ ಪ್ರೇಕ್ಷಣಿ ವತಿಯಿಂದ ನಮ್ಮ ಬಿರಾದಾರ್ ಮಾದೇವ್ ಬಿರಾದಾರ್ ಅವರಿಗೆ ತಾವು ಏನು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ರಿ, ಇದು ಸಾರ್ಥಕ ಆಗ್ಯದ. ಯಾಕಂದ್ರ ನನ್ನ ಸೆಟ್ನೇ ಇರ್ತಲ್ವಾ, ಏನ್ ಕಂಡು ಕೂಡ ಎಲ್ಲರೂ ಒಂದು ರೆಸ್ಪೆಕ್ಟ್ ಕೊಡೋದು, ಗೌಡ್ರೆ ಅಂಬೋದು, ಎಣ್ಣೆ ಅಂಬೋದು ಅನ್ನಕ್ಕಂತ ಒಳ್ಳೆ ಭಾವನೆ ಅದ. ಅದಕ್ಕ ಇವತ್ತು ಹೇಳಿದ್ರು ಯಾರು ಕೆಲಸ ಮಾಡ್ತೇವ್ರಿ ಒಳ್ಳೆ ನಾವು ಸ್ಥಾನ ಕೊಡ್ತೇವೆ. ಸೂರ್ಯನ ಜಂಟಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದ್ದಾಗ ನಾನು ನಮ್ಮಲ್ಲಿ ಬಂದಿದ್ದೇನೆ ಹೈದರಾಬಾದ್ ಬಂದ. ತಾವೆಲ್ಲರೂ ಲೇಬರ್ ಬಂದು ನಮ್ಮ ಮನೆಯಲ್ಲಿ ನಾನು ನಾಷ್ಟ ಮಾಡಿ ತಾವೆಲ್ಲರೂ ಒಗ್ಗಟ್ಟಿನಿಂದ ನನಗೆ ಓಟ್ ಹಾಕಿ ಗೆಲ್ಲಿಸಿದ್ರಿ. ಆಗ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಮತ್ತೆ ಮುಂದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದೇನೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾದಾಗ ನಿಮ್ಮ ಕ್ರಿಶ್ಚಿಯನ್ಗೆ ಏನಾರ ಮಾಡ್ಬೇಕಿಲ್ಲ, ಕ್ರಿಶ್ಚಿಯನ್ ಅಂತಕ್ಕಂಥ ಉದ್ಯೋಗ ಬಹಳ ದಿವಸ ಬಿದ್ದಿತ್ತು. ನಾನು ನಮ್ಮ ಬಾಡಿಯ ಪ್ಯಾನಲ್, ಗ್ರಾಮ ಪಂಚಾಯತ್ ಪ್ಯಾನಲ್ ನಮ್ಮದೇ ಮಾಡಿ ಬಂದಿತ್ತು. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯರಾಜ್ ಅವರಿಗೆ ಅಧ್ಯಕ್ಷ ಮಾಡಿದಾಗ ನಿಮ್ಮ ಓಡಿದವರಿಗೆ ಸುಮಾರು 15 ವರ್ಷದಿಂದ ನೀವು ಒಬ್ಬರಿಗೆ ಸ್ವತಃ ಬಂದಿರಿ. ಯಾರು ಕೂಡ ನಿಮ್ ಕ್ರಿಶ್ಚಿಯನ್ ಜಾಗ ಮಾಡ್ಕೊಟ್ಟಿಲ್ಲ, ಆ ಚರ್ಚ್ ಕಟ್ಟಲಕ್ಕ ಜಾಗ ಮಾಡ್ಕೊಟ್ಟಿಲ್ಲ. ಆದ್ರೆ ನಾವು ಅಧ್ಯಕ್ಷ ಕೊಟ್ಟಾಗ ನಿಮ್ಮ ಸುಮಾರು 50/150 ಫೀಟ್ ಜಾಗ ನಿಮ್ ಕ್ರಿಶ್ಚಿಯನ್ ಓಡಿ ಕೊಟ್ಟ ನಮ್ಮ ಅವಧಿಯಲ್ಲಿ ಮಾಡ್ಕೊಂಡಿದ್ದೇವೆ.
ಮುಂದೆ ಅದೇ ರೀತಿ ಎಲ್ಲ ತರ ಓಡಾಡ್ತಿದ ಕಪ್ಲಾಪುರ ನಮ್ಮ ಎಲ್ಲ ತರ ಚರ್ಚ್ ಬಹಳ ಒಳ್ಳೆ ರೀತಿ ಚರ್ಚ್ ಆಗಿವು. ಆದ್ರೆ ಹಳೆ ಚರ್ಚೆ ಇದ್ದ ಪೂರ ಹಳೆ ಚರ್ಚ್ ಇತ್ತು. ಎಲ್ಲರೂ ಪಾಪ ಏಟನ್ ಮಾಡ್ತೀರಿ, ಎಲ್ಲ ಬಡವರು ಊರಾಗ ಎಲ್ಲರೂ ಏಟು ಓಣಿ ಇದು ಮಾಡಿ ಬಟ್ಟಿ ಏನೋ ಕಟ್ಟಿದ್ರು. ಆದ್ರೆ ಚಡ್ಡಿ ಬಂದಿದ್ದು ಚೆಕ್ ಹೆಂಗ್ರಿ ಅಂದಾಗ ನಾನು ಸುಮಾರು ಜಿಲ್ಲಾ ಪಂಚಾಯತ್ ಫಂಡಿನಲ್ಲಿ 4 ಲಕ್ಷ ರೂಪಾಯಿ ಹಾಕಿ ಚೆಕ್ ಹಾಕೊಂಡಿದ್ದೆ ಗೊತ್ತಿರ್ತಾರೆ. ಅದೇ ರೀತಿ ಏನೇ ನಿಮ್ಮ ಸಮಸ್ಯೆ ಆಗಲಿ, ಇವತ್ತು ನಿಮ್ಮ ಮೂರ ಹಳೆ ಬ್ರದರ್ ಮಾಲಿ ಪಾಟೀಲ್ ಫ್ಯಾಮಿಲಿ ಆಗಲಿ, ಬ್ರದರ್ ಫ್ಯಾಮಿಲಿ ಆಗಲಿ, ಗುರುಂಡೆ ಫ್ಯಾಮಿಲಿ ಆಗಲಿ, ಹಮೇಶ ನಿಮ್ಮ ಮೇಲೆ ಹಮೇಶ ನಿಮ್ಗೆ ನಮ್ಮ ಮೇಲೆ ಇರ್ತದ, ನಿಮ್ದು ನಿಮ್ಮ ಮೇಲೆ ಇರ್ತದ ಹಮೇಶ. ಅದೇ ರೀತಿ ಮೊನ್ನೆ ಕೂಡ ನಮ್ಮ ಕನ್ನಡದ ಮೊಮ್ಮಗ ಕ್ಯಾಪ್ಟನ್ ಸುರೇಗರು ಪಾಪ ಇವ್ರು ಬಂದರು, ಬಾಬು ಅವರು ಮತ್ತೆ ಇವರು ಶಿವರಾಜ್ ಅವ್ರು ಬಂದರು. ಹೆಂಗ್ ಮಾಡಿದ್ರಿ ಗೌಡ್ರಿ ಅಂತ ನಾನೇ ಸುಮಾರು ಸರ್ಕಲ್ ಮತ್ತೆ ಇನ್ಸ್ಪೆಕ್ಟರ್ ಅಲ್ಲಿ ಕರ್ಕೊಂಡು ಹೋಗಿ ಸುಮಾರು 6,50,000 ರೂಪಾಯಿ ಇಸ್ಕೊಟ್ಟಿದ್ದವ್ರಿ. ಒಂದೇ ಕೆಲಸ ಅಲ್ಲ, ನಿಮ್ದು ಸಮುದಾಯ ಕಡೆಯಿಂದ ಏನೇ ಕೆಲಸ ಇರ್ಲಿ ಇದು ಒಂದೇ ಅಂತಲ್ಲ. ಮಾದೇವ್ ಇರ್ತಾರ, ಇವರ ಬೆಳೆತಾರ, ಅದಕ್ಕೆ ನಾನೇ ಝಡ್ಪಿ ಅಧ್ಯಕ್ಷ ಆಗಿದ. ಮುಂದೆ ನಿಂದಿರ್ತಂದ್ರೂ ಕೂಡ ನಾವೆಲ್ಲರೂ ಮುಂದೆ ಮಾಡ್ತೇವೆ, ಇಲ್ಲ ಒಂದು ಪ್ರಶ್ನೆ ಇಲ್ಲ. ಅದಕ್ಕೆ ನೀವೆಲ್ಲರ ಆಶೀರ್ವಾದ. ಯಾರು ಒಳ್ಳೆಯವ್ರು ಇರ್ತಾರೆ ನೋಡ್ರಿ, ಇವತ್ತ ಬರ್ತಾರ ರಮೇಶ್, ಎಲೆಕ್ಷನ್ ಅದ ಬರ್ತಾರೆ, ಎಲ್ಲರೂ ದುಡ್ಡು ಕೊಡ್ತಾರ, ಹೋಗ್ತಾರ, ಕಡೆ ಕೆಲಸ ಮಾಡಂತ ವ್ಯಕ್ತಿ ಬೇಕು ರಮೇಶ್. ಓಟ್ ಈಗ ನೋಡ್ರಿ, ಇವಾಗ ಗೆದ್ದ ಪಂಚಾಯತ್ ಬಂದನ ಓಟ್ ಹಾಕಿರೋ ಸಾರ್ಥಕ ಆಗ್ಯದ, ಬಂದನ ಮತ್ತೆ ನಿಮ್ಗೆ ಬಂದ್ ಭೇಟಿ ಆಗ್ಯಾನ ಮತ್ತೆ ಹೋಗ್ಯಾರ ಅಂತ ವ್ಯಕ್ತಿಗಳು ಇರ್ಬೇಕು. ಬರ್ತಾರೆ 15 ಸುಮಾರು ವರ್ಷದಿಂದ ನಿಮ್ಮಲ್ಲಿ ಅನೇಕ ಹೆಸರು ಹೇಳಲ್ಲ. ಅವ್ರದ್ದು ಬರ್ತಾ ಇದ್ದ 15 ವರ್ಷ ನೀವು ಓಟ್ ಹಾಕ್ತಾ ಬಂದಿರಿ, ಗೆಲ್ತಾ ಬಂದಿರಿ, ಆದ್ರೂ ಕೂಡ ತಿರುಗಿ ಬರಲ್ಲ. ಅವ್ರು ಮತ್ತೆ ಎಲೆಕ್ಷನ್ ತೆಗೆ ಬರ್ತಾರೆ ನಿಮ್ಮಲ್ಲಿ. ಅದಕ್ಕೆ ಮುಂದೆ ನೀವು ಯಾವೇ ಬರ್ಲಿ ಅಲ್ಲಿ ಏನ್ ಬರೋದು, ಯಾರು ನಮ್ಮ ಕಡೆಯಿಂದ ಕಾಳಜಿ ಇರ್ತದ, ನಮ್ಗೆ ಒಳ್ಳೆ ವ್ಯಕ್ತಿ ಯಾರ, ಯಾರಿಗೆ ಕೆಲಸ ಆದ್ರೆ ಯಾಕೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾಡ್ತಾರ ಅಂಥವ್ರಿಗೆ ಮಾತ್ರ ನಾವು ಓಟ್ ಹಾಕ್ರಿ, ರೊಕ್ಕ ಕೊಡ್ಬೇಡ್ರಿ. ಯಾಕಂದ್ರೆ ನೀವು ಈಗ ಹಳೆ ಬರದಾಗಿದ್ದ ಏನೋ ಪರಿಸ್ಥಿತಿ ಇತ್ತು, ನಮ್ಮಲ್ಲಿ ಹಿಂದೂ ಪರಿಸ್ಥಿತಿ ಇತ್ತು, ಒಳ್ಳೆ ರೀತಿ ನಾವಾಗ್ಲಿ ಈ ಬಾಬಾನಿಂದ ದೊಡ್ಡಬರೋದು 40 ಎಕರೆ ಹೊಲ ಕಳೆದಾರ. ಇವತ್ತು ಗೆದ್ಮೇಲೆ 40 ಎಕರೆ 50 ಎಕರೆ ಹೊಲ ತಗೊಳೋದು ಮತ್ತೆ ಮುಂದೆ. ಅದಕ್ಕೆ ಟೈಮ್ ಯಾರಿಗೆ ಏನಾಯ್ತು ಅಂತ ಹೇಳ್ತಾರೆ. ನಾವೇ ಹಿಂದೆ ನಮಗೆ 70-100 ಎಕರೆ ಹೊಲ ಇತ್ತು. ನಮ್ಮ ಬಾಬರಿಗೆ ಒಂದು ಬಡತಕ್ಕ ಬರ್ತಿತ್ತು. ಮುಂದೆ ಬಂದಾಗ ಒಬ್ಬರ ತಮ್ಮರಿಗೆ ಎಡಿಟ್ ಆಫೀಸರ್ ಆಗ್ಯಾನ, ಒಬ್ಬ PDO ಆಗ್ಯಾನ, ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆದ, 10 ವರ್ಷ DC ಬ್ಯಾಂಕಿಂಗ್ ಡೈರೆಕ್ಟರ್ ಆದ, ಈಗ ಸದ್ಯನೂ NSK ಫ್ಯಾಕ್ಟರಿ ಡೈರೆಕ್ಟರ್ ಇದೆ ಸದ್ಯ. ಅದಕ್ಕೆ ಯಾರು ಒಳ್ಳೆಯವ್ರು ಇರ್ತಾರ, ದೇವರಾರಿಯಿಂದ ಒಳ್ಳೆ ಇರ್ತಾರ. ಅದಕ್ಕಾಗಿ ಸ್ವಾಮಿ ಸಮುದಾಯ ಹಮೇಶ ನಮ್ಮ ಮೇಲೆ ಆಶೀರ್ವಾದ. ನಾವು ಕೂಡ ನಿಮ್ಮ ಮೇಲೆ ಹಮೇಶ ನಿಮ್ದು ಏನೇ ಕೆಲಸ ಇರಲಿ ನಿಮ್ ಸರಿ ಇರ್ತೇವೆ. ಇದೇ ರೀತಿ ನಮ್ಮ ಎಲ್ಲ ನೀವು ಓಡಿಸೋರಿ ನೀವು ಕರೆಸಿ ಸನ್ಮಾನ ಮಾಡಿದ್ದೀರಿ. ನಿಮ್ಗೆಲ್ಲರಿಗೆ ನನ್ನ ವತಿಯಿಂದ ಧನ್ಯವಾದ ಸಲ್ಲಿಸಿ ನನ್ನ ತಮ್ಮದರಿಗೆ ಇವತ್ತ ಹೈದರಾಬಾದ್ನಲ್ಲಿ ಕ್ರಿಶ್ಚಿಯನ್ ಸಮುದಾಯ ವತಿಯಿಂದ ಬ್ರದರ್ ಪರಿವಾರದವರಿಗೆ ಸನ್ಮಾನಿಸಲಾಗಿದೆ. ಅದ್ರ ಕಡೆದು ಇವತ್ತ ಮಹಾದೇವ್ ಬ್ರದರ್, ಇವತ್ತು ಮಹಾದೇವ್ ಬ್ರದರ್ ನಾನು ಅಲಿಯಂಬರ್ ಗ್ರಾಮ ಪಂಚಾಯತ್ ವಾರ್ಡ್ ನಂಬರ್ 3 ಸದಸ್ಯರಿದ್ದೇನೆ. ಅದ್ರ ಕಡೆದು ನಮ್ಮ ಸರಿ ಅದು ಗ್ರಾಮ ಪಂಚಾಯತ್ ಅವಧಿಯಲ್ಲಿ ನಮ್ಮ ಜಗನ್ನಾಥ್ ಸ್ವಾರಣ್ಯರು ಪಾಸ್ಟರ್ ಸಾಹೇಬರು ಅವ್ರು ಅದ್ರ ಬಗ್ಗೆ ನಮ್ಗೆ ಪರಿಚಯ ಅಷ್ಟೇ. ನಾವು ನಾಗಪ್ಪ ಗುಡಂಪಳೆ ಅಂತೇಳಿ ನಾವು ಮೊದಲು ನಮ್ಮ ತಂದೆಯವರು ಪೊಲೀಸ್ ಪಾಟೀಲ್ ಅವ್ರ ಮನೆಯಲ್ಲಿ ಕೆಲಸ ಮಾಡಿದಾರ. ಬಟ್ ಹಿರುವಳಿ ಯಾರು ನಮ್ಮ ತಂದೆ ಹೊರಟಾರ ಅಷ್ಟು ಪ್ರಯೋಜನ. ಅದ್ರ ಕಡೆದು ಇವತ್ತ ಮಾಧವ ಬ್ರದರ್ ಹೆಂಗಿದ್ರು ಅಂದ್ರೆ ನಾವು ಗ್ರಾಮ ಪಂಚಾಯತ್ ಟೀಮ್ನಲ್ಲೇ ಇದ್ದೇವೆ. ಬಟ್ ಏನ್ ಕೆಲಸ ಮಾಡಿರಿ ಅಂದ್ರೆ ಈಗ ನಿಮಗೆ ಗೊತ್ತಾಗಂಗಿಲ್ಲ, ಊರೇ ಗೊತ್ತಾಗ್ತೀರಿ. ನಾವು ಸದ್ಯ ಸಿಕ್ಕೇವು ಏನ್ ಕೆಲಸ ಮಾಡ್ಯಾರ. ನಾವು ಮಾಡಿದಾಗ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡ್ಯಾರಿ. ಎಷ್ಟು ದುಡ್ಡು ಬಂದಿತ್ತು ಎಲ್ಲ ವಾಡಿ ಹಂಚಿ ಕೆಲಸ ಮಾಡ್ಯಾರ. ಬಟ್ ಯಾರು ಭೀ ಏನು ಬೇರೆ ಏನು ಹೇಳಿದ್ರೆ ಹಂಗೇನಿಲ್ಲ. ಬಟ್ ಕೆಲಸ ಅಂದ್ರು ಪಂಚಾಯತ್ 3 ಅಧ್ಯಕ್ಷರ ಕೆಲಸ 1 ನಂಬರ್ ಮಾಡ್ಯಾರ ಮಾಧವ ಬ್ರದರ್. ಅದ್ರ ಕಡೆದು ಈಗ ಸರ್ ಹೇಳಿದ್ರು ಪಾಸ್ಟರ್ ಸರ್, ನಮ್ಮಲ್ಲಿ ಹೈದರಾಬಾದ್ದಾಗ ಎಲ್ಲ ಕಾಸ್ಟ್ ಭಾಳ ಲೇಕ್ ಮಾಡ್ತಾರೆ ಅಂತ ಹೇಳಿ. ಬಟ್ ನಾವು ಬಿ ಲೇಕ್ ಮಾಡ್ತೀವಿ, ಎಲ್ಲ ಕಾಸ್ಟ್ ಎಲ್ಲ ಕಂಪ್ಲೀಟ್ ಇರ್ತದ. ಬಟ್ ಇವತ್ತಿಗೆ ನಡೆಯುವಂತ ಸಮುದಾಯ ಅಂದ್ರೆ ಅದು ಕ್ರಿಶ್ಚಿಯನ್ ಸಮುದಾಯ ಮಾತ್ರ. ಯಾಕಂದ್ರೆ ನಾವು ನಿಂತಿದ್ದೇವ್ರಿ, ಗ್ರಾಮ ಪಂಚಾಯತ್ ಸದಸ್ಯರು ನಿಂತಿದ್ದೆವು, ನಮ್ಮಲ್ಲಿ ಮತ್ತೊಬ್ಬರು ಕ್ರಿಶ್ಚಿಯನ್ ಇದ್ರು. ಬಟ್ ಅವ್ರು ಏನ್ ಹೇಳಿದ್ರು ನಡೆಯುತ್ತೆ ನುಡಿತೇವೆ ಅಂತ ಹೇಳಿದ್ರು. ಅಷ್ಟು ನೇತಾಗಿ ಕೆಲಸ ಮಾಡ್ತಾರ. ಅದ್ರ ಕಡೆದು ಬಹಳ ಒಳ್ಳೆ ಜನ. ಅದ್ರ ಕಡೆದು ಮಾದೇಗೌಡರು ಎಲ್ಲ ನಿಮ್ಗೆ ಏನು ಪುಣ್ಯ ಕೊಡ್ತಿದ್ವಿ ಮಾಡ್ತಾ ಅಂತ ಹೇಳಿದ್ರು. ಅವ್ರು ಮೂರ್ತಿ ಕ್ಷಣದ ಬಟ್ ಕೀರ್ತಿ ಬಹಳ ನೋಡ್ತಾರೆ ಅಂತ ನಿಮ್ಮ ಯಶಸ್ಸು ಕಾರ್ಯಕ್ರಮ ಪ್ರಾರಂಭ ಮಾಡೋಣ. बोलो यीशु क्रिस्त की ಜೋರ ಕೊಡು, ಯೇಸು ಮಸೀಹ್ ಕಿ ಧನ್ಯವಾದಗಳು. ಇವತ್ತು ನಾವಿಲ್ಲಿ ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಾವೆಲ್ಲ ಸಮಯದ ಅಭಾವ ಇರೋದ್ರಿಂದ ಗಣ್ಯಾತಿ ಗಣ್ಯರೆಲ್ಲ ಹೆಸರು ತಗೊಳ್ಕಾಗದೆ ಎಲ್ಲರಿಗೂ ಸ್ವಾಗತವನ್ನು ಬಯಸಿ ಇವತ್ತು ವಿಷಯದಿಂದ ಈ ಹೈದರಾಬಾದ್ಗೆ ನಮ್ಮ ಮಹಾದೇವ್ ಬ್ರದರ್ ಅವರ ಫ್ಯಾಮಿಲಿಗೆ ಒಂದು ಬಹಳಷ್ಟು ಪ್ರೀತಿಯಿಂದ ಅಲ್ಲಿಂದ ಇಲ್ಲಿ ಕರೆಸಿ ನೀವು ಸನ್ಮಾನ ಮಾಡ್ತಕ್ಕಂಥದ್ದೇನು ಮಾಡಿದ್ರಲ್ಲ, ಇದು ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಅಲಿಯಂಬರ್ ಗ್ರಾಮದವರು ಇಲ್ಲಿ 104
ಯಾಕಂತ ಹೇಳಿದ್ರೆ ಅಂತ ನಾಯಕತ್ವದ ಗುಣ ನಮ್ಮ ಮಾದೇವ್ ಬ್ರದರ್ ಹತ್ರ ಇದೆ. ಯಾಕಂತ ಹೇಳಿದ್ರೆ ಅವ್ರು ಒಬ್ಬರೇ ನಾನು ಇದ್ದೀನಿ ಅನ್ನುವಂತ ಮನೋಭಾವನೆಗಳು ಬಂದಿಲ್ಲ. ಸಂಗಮೇಶ್ ಪಾಟೀಲ್ ಅವರು ಊರಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದ ಗಣ್ಯರ ಮಾರ್ಗದರ್ಶನದಲ್ಲಿ ಇವತ್ತು ಅವರು ರಾಜಕೀಯಕ್ಕೆ ತುಂಬಿದ್ದಾರೆ ಅಂತ ಹೇಳಿದ್ರೆ ರಾಜಕೀಯ ಮಾತಾಡ್ತಕ್ಕಂಥದ್ದು ಅಲ್ಲ. ಯಾಕಂದ್ರೆ ನಾಯಕತ್ವದ ಗುಣವಾಗಿ ನಾನು ಮಾತಾಡ್ತಾ ಇದ್ದೇನೆ. ಇಂಥ ಒಂದು ಒಳ್ಳೆಯ ಸಜ್ಜನ ಮತ್ತು ಪರೋಪಕಾರಿ ಅಂತ ಹೇಳಿದ್ರೆ ವಿಶೇಷವಾಗಿ ಯಾರೇ ಕಷ್ಟದಲ್ಲಿದ್ದರೂ ಕೂಡ 24/7 ನಾನು ಇದ್ದೀನಿ, ನಿಮ್ ಜೊತೆ ಇದ್ದೀನಿ ಅನ್ನುವಂತಹ ಮನೋಭಾವನೆಗಳು ಅದು ಯಾರಲ್ಲಿ ಇದ್ರೆ ಅಂತ ಹೇಳಿದ್ರೆ ಅದು ನಮ್ಮ ಮಾದೇವ್ ಬ್ರದರ್ ಹತ್ರ ಇವತ್ತು ಕ್ರಿಶ್ಚಿಯನ್ ಓಣಿ ವಿಶೇಷವಾಗಿ ಕ್ರಿಶ್ಚಿಯನ್ ಸಮುದಾಯದ ವತಿಯಿಂದ ಬ್ರದರ್ ಫ್ಯಾಮಿಲಿ ಅವರಿಗೆ ಬಹಳ ಅತ್ಯಂತ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಆ ಫ್ಯಾಮಿಲಿಗೆ ಇವತ್ತಂತಿಲ್ಲ ನಿಮ್ಮದು ಮತ್ತು ಅವ್ರದ್ದು ಬಹಳ ಅವಿನಾಭಾವ ಸಂಬಂಧ ಇದೆ. ಇವತ್ತು ಅವರ ದೊಡ್ಡಪ್ಪರಾಗಿರ್ತಕ್ಕಂಥ ಬಸವರಾಜ್ ಬ್ರದರ್ ಅವರು ಮಂಡಲ ಪ್ರಧಾನ ಅಧ್ಯಕ್ಷರಾದ ಸಂದರ್ಭದಲ್ಲೇ ಕೂಡ ನೀವು ಬೆಳೆಸಿದ್ದೀರಿ. ಮತ್ತೆ ಮುಂದೆ ಕೂಡ ಅವ್ರಿಗೂ ಕೂಡ ಈಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಬಹಳಷ್ಟು ಸೇವೆಯನ್ನ ಮಾಡಿದ್ದಾರೆ. ಹೀಗಾಗಿ ರಾಜಕೀಯವೇ ಅವ್ರ ಮನೆಗೆ ಮತ್ತೆ ಸಿಕ್ಕಿದೆ. ಹೀಗಾಗಿ ನಿಮ್ಮ ಪ್ರೀತಿ ಪ್ರೇಮ ಮತ್ತೂ ಕೂಡ ಅವರು ಇರಲಿ ಅನ್ನುವಂತ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅದು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಜೋರಾಗಿ ಚಪ್ಪಲಿ ತರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಷ್ಟು ಇವತ್ತೆಲ್ಲ ಸೀನಿಯರ್ಸ್ ಪಕ್ಷಗಳಿದ್ದಾರೆ. ನಾನು ಕೂಡ ಅಲ್ಲಿ ಅಬ್ಸರ್ವ್ ಮಾಡಿದ್ದೇನೆ. ಶಿಸ್ತುಬದ್ಧವಾಗಿ ಈಗ ತಾಯಂದ್ರು ಮತ್ತೆ ಈಚೆ ಕೂತಿರ್ತಕ್ಕಂಥ ನಮ್ಮ ಕಡೆ ವಿಶೇಷವಾಗಿ ಸಮುದಾಯದವರು ಇಷ್ಟು ಡಿಸಿಪ್ಲಿನ್ ಕಾರ್ಯಕ್ರಮ ಮಾಡಿದ್ದು ನಾವು ಪಲ್ಲಿ ಬಾರ್ ನೋಡಿದ್ದೇನೆ. ಬಹಳ ಖುಷಿ ಅನಿಸಿದೆ. ಅಂತ ಒಂದು ನಾಯಕತ್ವದ ಗುಣ ನಮ್ಮ ಸಂಗಮೇಶ್ ಪಾಟೀಲ್ ಅವರ ಮಾರ್ಗದರ್ಶನದ ಜೊತೆಗೆ ಮತ್ತು ಇರತಕ್ಕಂಥ ಎಲ್ಲ ನಮ್ಮ ಗೋರ್ಗುಂಡೆ ಫ್ಯಾಮಿಲಿ ಅವ್ರ ಬಗ್ಗೆ ಬಹಳ ಗುಣಗಾನ ಮಾಡಿದ್ರೆ ಇದು ನಮ್ಮ ಜಗತ್ತು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಹೀಗಾಗಿ ನಮ್ಮ ಮಾದೇವ ಬ್ರದರ್ ಅವರ ರಾಜಕೀಯ ಒಂದು ವಿಷಯ ಅಂತ ಹೇಳ ಬಂದಾಗ ಅವರ ಅಧ್ಯಕ್ಷ ಅವಧಿಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ವಿಶೇಷವಾಗಿ ನಿಮ್ಮ ಓಣಿಯಲ್ಲಿ ಒಂದು ಮಸಣಾ ಭೂಮಿಯಲ್ಲಿ ಐಮಸ್ ಹಾಕ್ಸಕ್ಕಂಥ ವ್ಯವಸ್ಥೆಯಲ್ಲಿ ಕುಡಿಯುವ ನೀರಿನ ಘಟಕಗಳಾಗಲಿ ಮತ್ತೊಂದು ವಿಶೇಷವಾಗಿ ರಾಹುಲ್ ಬಾಯಿಂದ ಹೇಳಿರ್ತಕ್ಕಂಥ ಒಂದು ಬೇಡಿಕೆ ಏನಂತ ಹೇಳಿದ್ರೆ ಅದು ಬಹು ದಿನಗಳ ಬೇಡಿಕೆ. ನಿಮ್ಮ ಸಮುದಾಯದ ಬಡಾವಣೆಯಲ್ಲಿ ಒಂದು ಬೋರ್ವೆಲ್ ವ್ಯವಸ್ಥೆಯನ್ನ ಸ್ವತಃ ನಮ್ಮ ಮಾದೇವ್ ಬ್ರದರ್ ಅವರೇ ಹಾಕ್ಬಿಡಿಸ್ತೀನಿ ಅಂತ ಹೇಳಿದ್ರೆ ಅವ್ರು ಜೋರಾಗಿ ಚಪ್ಪಾಳೆ. ಯಾಕಂದ್ರೆ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಇವತ್ತು ನಾನಿಲ್ಲಿದ್ದೇನೆ ನನ್ನ ಮನೆ ಪಕ್ಕದಲ್ಲೇ ನಮ್ಮ ಮಾದೇವ್ ಬ್ರದರ್ ಅಂದ್ರೆ ವಯಸ್ಸು ನನಗಿನ್ನ ಕಿರಿಯನಾದ್ರೂ ಕೂಡ ಒಂದು ರಾಜಕೀಯವೇ ಅವರಿಗೆ ದೇವರು ಪಾಸ್ ಕೊಟ್ಟಿದ್ದಾನೆ. ಆ ಯೇಸು ಕ್ರಿಸ್ತ ಅವರಿಗೆ ಈಗಾಗಲೇ ಸರ್ ಹೇಳಿದಾಗೆ ಒಳ್ಳೊಳ್ಳೆ ಮಾತುಗಳನ್ನೆಲ್ಲ ಆಡಿದ್ದಾರೆ. ನಮಗೂ ಕೂಡ ಖುಷಿಯಾಗಿದೆ. ಈಗಾಗಲೇ ನಮ್ಮ ಮಾದೇವ್ ಬ್ರದರ್ ಅವ್ರ ಟೀಮಿಗೆ ಮತ್ತು ಅವರ ಫ್ಯಾಮಿಲಿಗೆ ಯೇಸು ಕ್ರಿಸ್ತನ ಆಶೀರ್ವಾದ ಆಗಿದೆ. 100% ಕ್ಲಿಯರ್ ಆಗಿದೆ. ನಿಮ್ಮೆಲ್ಲರ ಸಹ ಸಹಕಾರ ಮುಂದೂ ಕೂಡ ಇರಲಿ ಅನ್ನುವಂತ ಮನೋಭಾವನೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಅವರು ಒಂದು ರಾಜಕೀಯ ಹೇಗೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಒಂದು ಸೇವೆಯೇ ಒಂದು ಧರ್ಮ, ನಿಮ್ಮೆಲ್ಲರ ಒಂದು ಸೇವೆಯ ಧರ್ಮ, ನಿಮ್ಮೆಲ್ಲರ ಒಂದು ಜನಶಕ್ತಿ ಎನ್ನುವಂಥದ್ದು ಒಂದು ಮಾತಿದೆಯಾ, ನಿಮ್ಮೆಲ್ಲರ ಒಂದು ಜನಶಕ್ತಿ ಎನ್ನುವಂತಹ ಒಂದು ಹುಮ್ಮಸ್ಸು ಯಾವಾಗಲೂ ಕೂಡ ಅವ್ರ ಜೊತೆ ಇರಲಿ ಅನ್ನುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಈಗ ಸರ್ ಹೇಳಿದ್ರು ಬಾಯಂದ್ರು ಸರ್ ಆದಾಗ. ಯಾಕಂತ ಹೇಳಿದ್ರೆ ಇವತ್ತೆಲ್ಲ ನಮ್ಮ ಸಂಗಮೇಶ್ ಪಾಟೀಲ್ ಅವರು ಕೂತಿದ್ದಾರಲ್ಲ ಗಣ್ಯರು ನಮ್ಮ ಗ್ರಾಮದಲ್ಲಿ. ಯಾಕಂತ ಹೇಳಿದ್ರೆ ನಮ್ದು ಮಾದೇವ್ ಬ್ರದರ್ ಅವರು ನಾನೇ ಇದ್ದೀನಿ ಅನ್ನುವಂತ ಮನೋಭಾವನೆಗಳಲ್ಲ. ಅವರು ಕಿರಿಯರಾದರೂ ಕೂಡ ಹಿರಿಯರ ಜೊತೆ ಸಮಾಲೋಚನೆಯನ್ನ ಮಾಡಿ ನಾವೆಲ್ಲರೂ ಕೂಡ ಒಂದ್ ಕಡೆ ಕೂತು ಒಂದು ಒಳ್ಳೆಯ ವೇನ ಮಾಡೋಣ. ನಮ್ಮ ಒಟ್ಟಾರೆ ಗುರಿ ಏನು ಅಂತ ಹೇಳಿದ್ರೆ ದಲಿತರು, ಹಿಂದುಳಿದ, ಅಲ್ಪಸಂಖ್ಯಾತರು ಎಲ್ಲರ ಸಮಸ್ಯೆಗಳನ್ನ ಒಂದು ಕೂಡಿ ಪರಿಹರಿಸತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕೇ ವಿನಃ ನಾವು ಸುಮ್ಮನೆ ನಾನಿದ್ದೀನಿ ನೀನಿದ್ದೀನಿ ಅನ್ನುವಂತ ಮನೋಭಾವನೆಗಳು ಇಲ್ಲ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಂತ ಒಂದು ನಾಯಕತ್ವದ ಗುಣವರ್ತ ಇದೆ. ಒಂದು ಒಳ್ಳೆಯ ಯಂಗ್ಸ್ಟರ್ ಇದ್ದಾರೆ. ಅವ್ರಿಗೆ ನಾವೆಲ್ಲರೂ ಕೂಡ ನಿಮ್ಗೆ ಹೆಂಗ ಒಂದೇ ಮಾತು ಹೇಳ್ಬೇಕಂತ ಹೇಳಿದ್ರೆ ಅಧಿಕಾರದ ಮುಳುಗನ ಅಧಿಕಾರ ಅಂತ ಅವ್ರು ಇಲ್ಲಿ ಸತ್ತ ಅಂದ್ರೆ ಮೆಂಬರ್ಸ್ ಇದ್ದಾರೆ, ಗ್ರಾಮ ಪಂಚಾಯಿತಿಯ ಮೆಂಬರ್ ಇದ್ದಾರೆ, ಅಧ್ಯಕ್ಷರು ಉಳಿದಿದೆ. ಅವ್ರು ಏನಪ್ಪಾ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯು ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ 20 ಎಕರೆ ಭೂಮಿ ಇದೆ ಅಂತ ಹೇಳಿದ್ರೆ ಒಳ್ಳೆಯ ಆಳ ಮನುಷ್ಯನ್ನ ಇಟ್ಕೋಬೇಕಾಗ್ತದೆ. ಅಂತ ಒಂದು ನಿಮ್ಮ ಕಮ್ಯುನಿಟಿಗಾಗ್ಲಿ ಇಡೀ ನಮ್ಮ ಸಮುದಾಯಕ್ಕಾಗ್ಲಿ ಒಂದು ಒಳ್ಳೆಯ ನಾಯಕತ್ವದ ಗುಣ ಇರ್ತಕ್ಕಂಥ ವ್ಯಕ್ತಿಯನ್ನ ಯಾವತ್ತು 24/7 ಯಾವ ಫೋನ್ ಮಾಡಿದ್ರು ಕೂಡ ನಿಮ್ಮ ಪರ ಇರ್ತಕ್ಕಂಥ ನಾಯಕತ್ವದ ಗುಣ ಯಾರಾದ್ರೂ ಇದ್ದೇ ಅಂದ್ರೆ ಅದು ನಮ್ಮ ಮಾದೇವ ಬ್ರದರ್ ಹತ್ರ ಇದೆ ಅಂತ ಮಾತನ್ನು ಹೇಳ್ತಾ ಇದ್ದೇನೆ. ಅವರು ನಿಮ್ಮ ಬಗ್ಗೆ ಬಹಳ ಗೌರವದಿಂದ, ಯಾಕಂತ ಹೇಳಿದ್ರೆ ನೀವು ಒಂದೇ ಕರೆಗೆ ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿದವರು ಇವತ್ತು ಅವ್ರು ಹೇಳಿದಾರೆ ಒಂದು ತಿಂಗಳ ಅಂತ ಹೇಳ್ತಾ ಇದ್ದು ಕ್ರಿಶ್ಚಿಯನ್ ಕಮ್ಯುನಿಟಿ ಅದು ಹೈದರಾಬಾದ್ ಅಲ್ಲಿ
ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕರೆಗೆ ನಿಮ್ಮ ಪ್ರೀತಿಗೆ ಹೋಗುಟ್ಟು ಬಂದಿದ್ದಾರೆ. ಯೇಸು ಕ್ರಿಸ್ತಕ್ಕೆ ಧನ್ಯವಾದ. ಹಿಡಿದ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಕಳಿಸ್ಕೊಟ್ಟಿದ್ದು ನೋಡ್ರಲ್ಲ ಅದೇ ನನಗೊಂದು ಎರಡು ಮಾತಾಡಕ್ಕೆ ಅವಕಾಶ ಕೊಟ್ರಿ. ನನ್ನ ಮುಂದೆ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನಾ ಫೋನ್ನ ಬರ್ತಾರೆ ನಿಮ್ಗೆ ಹಾಕಿವನ ಕೇಳ್ರಿ, ನಂಗೆ ಕೇಳಿದ್ರು ನಾನು ನೀವು ಬರ್ಬೇಕು ನನಗೆ ಅರ್ಥ ಆಗಿಲ್ಲ. ಯೇಸು ಕ್ರಿಸ್ತನ ಸಲುವಾಗಿ ಏನು ತಂಗಿರಿ ಸುಮ್ಮನೆ ಸಣ್ಣ ಮಾತಲ್ರಿ. ಹಲೋ ಅಲ್ಲ ನಾನು ಎಷ್ಟು ಹಿಡಿತಾನೆ ನನಗೆ ಫೋನ್ ಹಾಕಿ ಕೇಳಿದ್ರೆ ಅರ್ಥ ಕೇಳಿದ್ರು. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಧನ್ಯವಾದ ಹೇಳಿ ಬಂದೆ ಸುಮ್ಮನೆ ಸಾಕು ಆಗ್ತಾನೆ, ಹೆಚ್ಚಿಗೆ ಆಡಲ್ಲ. ನಿಮ್ಮ ಉದ್ದೇಶ ಏನಂತ ಬಟ್ ನಾ ಕೇಳಿದೆ ಸನ್ಮಾನ ಅಂತ ಪರಿವಾರ ನಿಮ್ಮ ಉದ್ದೇಶ ನಾ ಕೇಳ್ದ ಮೈಕ್ ಬಲ್ಲಿಟ್ಕೊಟ್ಟು ನಾಯಿ ಅವ್ರು ಮಾಡತ್ತಾರ ನಾ ಹೋಗೋದಾಗ ಏನು ಬರೋದಿಲ್ಲ ಅಂತ ಕೇಳಿದ್ರು. ಹೆಚ್ಚಿನ ಹೇಳ್ಬೇಕಂದ್ರೆ ನಾನು ಹೇಳಿ ತಿಳಿದ್ರೆ ಓಡಾಡೋ ನಂಗೊಂದು ತಿಳಿದ ಉದ್ದೇಶ ಈಗ ಬಂದಿನಬಾರ್ದು. ನಿಮ್ಗೆ ನಾವೆಲ್ಲ ಹಿಂದಿ ಬಗ್ಗೆ ನೌಕರಿ ಯಾಕೆ ಗೊತ್ತಿದೆ ಚಲೋ ಮಾಡ್ಕೊಂಡು ನೌಕರಿ ಅಂತೇಳಿ ನಮ್ಮ ಮೇಲೆ ಉಳಿದಿಲ್ಲ ಹಿಂಗೆಲ್ಲ ತೊಂದ ಮುಂದಾಗಿ ಕೇಳ್ತೇವೆ. ನೀವು ಮುಂದಾಗಿನ ಕೇಳಾಕಿನ ತಂದೆ ನಾನು ತಿಳಿಯಲ್ಲ ನೌಕರಿ ಇರ್ತೇ ಇರಲಿ ಅಂತ ಹೇಳ್ರಿ. ಇದಕ್ಕಿಂತ ಬರೋಸನೆ ಗೊತ್ತಾಗಿಲ್ಲ ನಮ್ಗೆ. ಓಡೋದ ಕುಂತ ನಡಿಯಿಂದ ನಡೆದ ನಂಗೆ ಅರ್ಥ ಆಗಿಲ್ಲ. ಫೋನ್ ಬಿಟ್ಟಿದ್ದಲ್ಲ ಓಟ್ ಬಿಡ ನನಗೆ ತೊಳ್ಬೇಡಿ. ಯಾಕ ಸುಮ್ಮನೆ ಕೊಟ್ಟ ನಮ್ಗೆ ಕೊಟ್ಬಾರ್ದು ನಾವು ಮಾತು ಅದಕ್ಕೆ ಸುಮ್ಮನೆ ನೌಕರಿ ಇಲ್ಲಿ ನೋಡಿ ಹೆಂಗ ಅನ್ಸಲ್ಲ. ನೌಕರಿ ಅವ್ರು ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾನು ಏನಂದ್ರೆ ಏನೋ ಸಮಸ್ಯೆ ಇರ್ತಾರ ಒಂದೇ ಹೋಗ್ಬೇಡ ನನಗೆ ದೇವ್ರ ಅಲ್ಪ ಬಟ್ಟನ ನಿಮ್ ಸೇವಕ ಇರ್ತಾರ. ನಾನು ಇರ್ಬೇಕಂತ ಉದ್ದೇಶ ಆಗಿ ಬಂದಿಲ್ಲ ಮಾತಾಡಿ ನೋಡಿ ತಿಳ್ಬಾರ್ದು. ನಮ್ಗೆ ತಿಳ್ಬೇಕಾಗಂದ್ರೆ ಹೋಗಿ ಹೆಚ್ಚಿಗೆ ಮೊದಲ ಕೂಡ ಧರ್ಮಗಳು ಅದಾವ ಇಲ್ಲಿ ತಂಗೇರಿ ನಮ್ಮ ಮತನೇ ಹೋಯ್ತು. ನಾವು ನೀವು ಅಧ್ಯಕ್ಷ ಆಗ್ಬೇಕಂತ ಇಲ್ಲಿ ಜನರು ಅಧ್ಯಯನ ನಾನು ನಮ್ಮ ಮತ ಹೋಗ್ಯಾರ ನಿಮ್ಗೆ ಹಾಕಿದೆವು ಎಲ್ಲ ಹೊಡೆದು ಮತ ನೋಡ್ರಿ. ಸುಮ್ಮನೆ ಸಣ್ಣ ಮತ ಅಂಬೋದು ಏಟ್ ಪಟ್ಟಿದ್ರೆ ಕಮ್ಮದ ನಿಮಗೆ ಅದಕ್ಕೆ ಹೋಗಿ ಹೆಚ್ಚಿಗೆ ಮಾತಾಡೋಲ್ಲ. ಧರ್ಮಗಳ ಬಂದಾಗ ಮಾತಾಡಿರೋ ಧರ್ಮಗಳಲ್ಲಿ ಕೈಲಾದಟ್ಟು ಮಟ್ಟಿಗೆ ಏನಾದ್ರೆ ಮಾತಿಂದು ತಪ್ಪಾದ್ರೆ ಶ್ರಮ ಮಾಡ್ಬೇಕು ಅಂತ ಹೇಳಿ ಧನ್ಯವಾದ ಹೇಳ್ತೀನಿ. ಪರಿಶುದ್ಧನು ಮತ್ತು ನಿತ್ಯವಂತನಾಗಿರುವಂತಹ ಪರಲೋಕದ ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಈ ಪರಿಶುದ್ಧವಾದ ಮಧ್ಯಾಹ್ನದ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯವನ್ನು ನೋಡ್ಲಿಕ್ಕಾಗಿ ಅನೇಕರು ಆಸೆ ಆಕಾಂಕ್ಷೆಗಳಿಂದ ತುಂಬಿದವರಾದರೂ ಸಹ ಈ ಸಮಯವನ್ನು ನೋಡ್ಲಿಕ್ಕಾಗದೆ ಅನೇಕ ಸಮಸ್ಯೆಗಳನ್ನು ಅನುಭವಿಸುವಂತದ್ದು ನಾವು ಗಮನಿಸ್ತೇವೆ. ಆದರೆ ನಿನ್ನ ಮಕ್ಕಳಾಗಿರುವಂತ ನಮಗೆ ಈ ಒಳ್ಳೆ ಅವಕಾಶವನ್ನು ಕೊಟ್ಟು ಈ ರೀತಿಯಲ್ಲಿ ಹಳಪೂರ್ ಸಭೆಯೊಂದು ಕ್ರಿಶ್ಚಿಯನ್ ಸಮುದಾಯದಿಂದ ಈ ರೀತಿಯಲ್ಲಿ ಸೇರಿ ಬರುವಂತ ಭಾಗ್ಯವನ್ನು ಕೊಟ್ಟಿದ್ದೆ ಮತ್ತು ಹಳಪೂರ್ ಗ್ರಾಮದ ಬಿರಾದಾರ್ ಪರಿವಾರಕ್ಕೆ ಸಂಭ್ರಮದಿಂದ ಸ್ವಾಗತ ಮಾಡತಕ್ಕಂತ ಕೃಪೆಯು ನಮ್ಮೆಲ್ಲಾ ಪ್ರಿಯ ಭಕ್ತಾದಿಗಳಿಗೆ ನೀವು ದಯಪಾಲಿಸಿದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಮುಖ್ಯವಾಗಿ ದೇವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳಿಗೋಸ್ಕರ ಪ್ರತ್ಯೇಕವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಿನ್ನಾತ್ಮನ ಮೂಲಕವಾಗಿ ಇಲ್ಲಿಯವರೆಗೆ ನಡೆಸಿಕೊಂಡು ಬಂದಿದ್ದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಅವರು ಬರುವಾಗ ಸ್ವಾಮಿ ಅವರ ಪ್ರಯಾಣದಲ್ಲಿ ನೀವೇ ಅವರಿಗೆ ಜೊತೆಗಾರನಾಗಿದ್ದು ಮುಂದೂತನಾಗಿದ್ದು ನಡೆಸಿಕೊಂಡು ಬಂದು ಈ ಸ್ಥಳವನ್ನು ಸುರಕ್ಷಿತದಿಂದ ನೋಡ್ಲಿಕ್ಕಾಗುವಂತೆ ನೀನು ಮಾಡಿದ ಉಪಕಾರಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಇಂದು ಸ್ವಾಮಿ ಬಿರಾದರ್ ಫ್ಯಾಮಿಲಿಯು ಕರ್ತನೆ, ಇದು ನಮ್ಮೆಲ್ಲಾ ಕ್ರೈಸ್ತ ಕುಟುಂಬಗಳನ್ನ ಪ್ರೀತಿ ಮಾಡಿ ಈಗ ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥ ಈ ಒಂದು ಅನುನ್ನತಿಯ ಕೂಟಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ಅನುನ್ನತಿಯ ಕೂಟದಲ್ಲಿ ಸ್ವಾಮಿ ನಾವೆಲ್ಲರೂ ಸೇರಿ ಈ ಕೇಕ್ ಅನ್ನು ಕಟ್ ಮಾಡುವಾಗ ಇದು ಯಾವ ರೀತಿ ಸಿಹಿಯಾಗಿರ್ತದೋ ಅದೇ ರೀತಿಯಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂತ ಮನೋಭಾವನೆಯಿಂದ ಪ್ರೀತಿಯನ್ನು ಹಂಚಿಕೊಳ್ಳಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಮುಂದಿನ ಎಲ್ಲಾ ಸಮಯಗಳಲ್ಲಿ ನಿಮ್ಮ ಚಿತ್ತಕ್ಕನುಸಾರವಾಗಿ ನೀವೇ ನಡೆಸುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೇವೆ ನಮ್ಮ ಸ್ವಾಮಿ. ಆಮೆನ್. ಹೇಳೋದು ಅವಸರ ಇಲ್ಲ, ಹೀಗೆ ಮಾಡ್ರಿ ಹಾಗೆ ಮಾಡ್ರಿ ಅಂತ ಹೇಳೋದು ಅವಸರ ಇಲ್ಲ. ಕಂಟಿನ್ಯೂ ಆಯ್ತಾ ಇರ್ತದೆ. ಸ್ವಲ್ಪ ಸಮಯ ಯಾರಿಗಾದ್ರೂ ನಮ್ಮ ಎಜೆಂಡಾ ನಾವು ಇಲ್ಲೇ ನಾವು ಮಾಡ್ಕೊಂಡೆವು, ಅಲ್ಲೇ ಧ್ಯಾನ ಇದ್ವಿ ಅವ್ರಿಗೆ ಮತ್ತೆ ಆಮೇಲೆ ನಾವು ಈ ಥರ ಮಾತಾಡ್ತೇವೆ. ಸೊ ಎಲ್ಲ ನಿಶ್ಶಬ್ದವಾಗಿರ್ಬೇಕು. ದೊಡ್ಡಮನಿ ಶಿವರಾಜ್ ಅವರು ಸೊ ಮೊದಲನೇ ರಾಗ ಬಹಳ ಹಳೆಯದಲ್ಲ, ಒಂದು 50-60 ವರ್ಷದ ಕೆಳಗಿನ ರಾಗದೇವರು ಇವಾಗೆಲ್ಲರಿಗೂ ಬಹಳ ರಾಗದ್ವೇ ಎಲ್ಲರಿಗೆ ಸಂಬಂಧಪಟ್ಟವರಾಗದು ಅರ್ಥ ಮಾಡಿಕೊಂಡದೇ ಅನೇಕ ರೀತಿಯಾಗಿದೆ.
ಒಕ್ಕಲಿಗೆ ಹೋದ ನಂಬಿ ತನ್ನ ಭೂಮಿಗೆ ಅಕ್ಕರಾದ ಹಸನ ಮಾಡಿ ಬಿತ್ತುವುದಕ್ಕೆ. ಆದ್ರೆ ನಾವೇನ್ ಮಾಡ್ಬೇಕಂದ್ರ ನಾವ್ ಬೇರೆ ಏನು ಹೇಳ್ತಿಲ್ಲ, ನಮ್ಮ ಊರ್ ಪರವಾಗಿ ಒಳ್ಳೆಯ ವ್ಯಕ್ತಿ ಅಂತ ನಾವು ಪುನಸ್ಕತೇವೆ ಅಂದ್ರೆ ನಮ್ಮ ಬಾಧ್ಯದಲ್ಲಿ, ನಮ್ಮ ಕಷ್ಟದಲ್ಲಿ, ನಮ್ಮ ದುಃಖದಲ್ಲಿ ಜವನಸರಾದ ಹಿಂಗಾದವ್ರು ನಮ್ದ ಬಂದಿ ಬದಿ ಮುಂದಿನ ಭವಿಷ್ಯ ತೋನದವ್ರು ಅವರೆಲ್ಲ ನಿಮಗೆ ಹೆಲ್ಪ್ ಆಗಿರ್ತಾರೆ. ನಾನ್ ಗೌಡ್ರೆ ಮತ್ತೆ ಹೀಗೆಲ್ಲ ನಮ್ಗೆಲ್ಲ ಕ್ರಿಶ್ಚಿಯನ್ ಕುಟುಂಬ ನಾವೆಲ್ಲ ಬಂದಿದ್ದೇವೆ ಈ ಕಡೆ, ಕೆಲವು ಸಮಸ್ಯೆದಿಂದೆಲ್ಲ ಬಂದಿದ್ದೇವೆ ಕಡೆಗೆ. ಅವ ಸಮಸ್ಯೆ ಅಂತ ಊರಾಗ ಗರೀಬರು ಇರ್ತಾರ, ಅವ್ರು ಇರ್ತಾರ, ಇವ್ರು ಇರ್ತಾರ, ಅವ್ರಿಗೆಲ್ಲ ಒಂದು ಕೆಲವು ಮನೆ ಆಗಲಿ, ಮತ್ತೊಂದಾಗ್ಲಿ, ಲೋನ್ ಆಗಲಿ, ಮದುವೆ ಆಗಲಿ, ಅವಾಗಲಿ ಸ್ವಲ್ಪ ನಾಯಕರಿಂದ ಅಂತಾರು. ಅದಕ್ಕೆ ನಾವು ನೀವು ಅವರಿಗೆ ತೋಳಾಗಿರ್ಬೇಕು, ಅವರಿಗೆ ಜೊತೆಯಾಗಿರ್ಬೇಕು ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಒಂದು ಮಾತು ಏನ್ ಕೊಟ್ಟಂದ್ರ ಎಲ್ಲಿ ಬಂದ್ರು ನಿಮ್ಗೆ ಯಾವ ಸಮಸ್ಯೆ ಇದ್ರು ನಂಗೆ ಒಂದು ಕಾಲ್ ಮಾಡಿ ಬೀದರ್ಸಿದ್ದಾರೆ. ನಾನು ಎಲ್ಲಿ ನಿಮ್ಮ ಗಾಡಿ ಹಿಡಿಲಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಜಗಳ ಇರಲಿ, ಏನಿರಲಿ ನಾ ಬಹಳ ಹ್ಯಾಪಿ ಆಗಿದೆ. ಅಂದ್ರೆ ಇಂತಕ ನಮ್ಮ ಹಳೆ ಮುರಿದವರು ಎಲ್ಲೋರ್ದೆ ನಾವು ಏನು ಕೇಸ್ ಇಲ್ಲ, ನಾವು ಜಗಳ ಆಡೋರಿಲ್ಲ, ನಾವು ಕಾಲಾಟಿಕೆ ಮಾಡೋರಿಲ್ಲ, ಜೈಲಿಗೆ ಹೋಗೋರಿಲ್ಲ, ಇಂತಕ ಯಾವ್ದು ಕೇಸ್ ಇಲ್ಲ. ನಾವು ಈ ಹತ್ತು ನಿಂತೇವು 104 ಕುಟುಂಬ, ಅದ್ರಾಗ ಒಂದು ಬಿ ಪೊಲೀಸ್ ಸ್ಟೇಷನ್ ಇಲ್ಲಿದೆ ಇಂತಕ. ಇಲ್ಲಿ ಬಂದಂತ SC ಅವರೆಲ್ಲ ಪೊಲೀಸರ ಒಂದು ಕೇಸ್ ಇಲ್ಲ, ನಮ್ ಜಗಳ ಆಗಿದೆ ಅಂತ ಹೇಳಿ ಹೋಗಿದ್ವಿ. ಇಲ್ಲಿ ಯಾಕಂದ್ರೆ ಅವ್ರಿಗೆ ಈಗ ಬಂದಾಗ ಒಳ್ಳೆ ತರಬತ್ತ, ಒಳ್ಳೆ ಬೋಧನ ಕೊಡ್ತಿದ್ದೆವು, ಒಳ್ಳೆ ಚರ್ಚ್ ಅಲ್ಲಿ ಫೀಸ್ ಕೊಟ್ಟ ನಾನು BA ಒಂದ್ಸಲ ಇದ್ದಿದ್ರಿ ಆ ಚರ್ಚಿಗೋಸ್ಕರ ಡಾಕ್ಟರ್ ಸಾಮ್ಸನ್ ಒಳ್ಳೆ ಅವರಿಗೆ ಬೆಳೆಸ್ತಾ ಇದ್ದೆವು. ಸೊ ಒಳ್ಳೆ ಮಾರ್ಗದಲ್ಲಿ ಬೆಳೀತಾ ಇದ್ದಾರೆ. ನಮಗೋಸ್ಕರವಾಗಿ ನಮ್ಮ ನಾಯಕ ಚರ್ಚ್ನಿಂದ ಒಳ್ಳೆ ನಮ್ಗ ಒಬ್ಬ ಒಳ್ಳೆ ಒಂದು ವ್ಯಕ್ತಿ ನಮ್ಮ ದೇವರ ಕೊಟ್ಟ ನಮ್ಮನ್ನು ಸಹ ಇಲ್ಲಿ ನೇಮಿಂದ ಬಂದ ಪ್ರಭುಕರ್ ಅಂತ ಹೇಳಿದ್ರು. ಪೂರ ನಮ್ಮ ಇಂಡಿಯಾ 65 ದೇಶ ಅವರಿಗೆ ಕೊಟ್ಟರೆ ದಿವಸದಲ್ಲಿ ಬಸ್ ಸರಿಯಾಗಿ ನಮಗೆಲ್ಲ ಬೆಳೆಸ್ತಾ ಇದ್ದಾರೆ. ಸೊ ಒಳ್ಳೆ ಇವತ್ತೆಲ್ಲ ನಾವೆಲ್ಲ ಕಲ್ತಿದ್ದೆವು. ಸೊ ಇವತ್ತು ಸಂತೋಷ. ನೀನು ಬಂದೇನೆ ಹೇಳ್ತಂದ್ರ ನಮ್ಮೆಲ್ಲರೂ ಮನಸ್ಸು ಗೊತ್ತಾಗಿರ್ಬೇಕು. ಸೊ ಊರ್ದವರಾಗ್ಲಿ ನಾವೆಲ್ಲರೂ ಒಂದೇ ಇದ್ದೇವೆ ಎಲ್ಲರೂ. ಸೊ ಅಂದ್ರೆ ಇದ್ರೂ ಸಹ ನಮ್ ಊರ್ದವ್ರು ಅಂತ ಹೇಳಿ ಜಗತ್ತಿನ ಒಂದ್ಸಲ ಇದ್ದಿದ್ದಲ್ಲಿ 300 ಅವ್ರ ಬಗ್ಗೆ ಒಟ್ಟು ಕನವಾಗೈತೆ ಕೇಳಿರ್ತೇವೆ. ಓಟ್ ಹೆಲ್ಪ್ ಮಾಡಿದ್ರೆ ನಿಂದು ಅವ್ರ ನಮ್ಮ ಮಧ್ಯೆ ಹರಿಬೋದಾಗಿ ಹಾಗೆ ಅನೇಕ ಹೇಳ್ಬೇಕಂದ್ರ ಅನೇಕ ನಮ್ಮಲ್ಲಿ ದೊಡ್ಡವ್ರ ಅಣ್ಣರೆಲ್ಲ ನಮ್ಮ ದೊಡ್ಡ ಬಂದಿದ್ದಾರೆಲ್ಲ ಹಿರಿಯರೆಲ್ಲ ಅದ, ನಮ್ಮ ಬಾಯ್ದೊಡ್ಡ ಹಿರಿಯರಲ್ಲ, ಇನ್ನ ಹಿರಿಯರಲ್ಲ, ಅವ್ರನ್ನಾಗ ಎಲ್ಲ ಸಣ್ಣ. ಆದ್ರೆ ನನಗೆ ಅಷ್ಟು ಕಂಡೆ ನನಗೊಂದು ಇಲ್ಲಿ ಈ ಗೌಡ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆವು. ಸೊ ಅವರೇ ಎಲ್ಲರಿಗೆ ಮಾತಾಡ್ಯಾರ. ಅಡಿದರಿಗಾಗಲಿ, ಶಾಲೆಗಾಗಲಿ, ಪ್ರತಿಯೊಂದಕ್ಕೆ ಅವ್ರಿಂದ ಇದ್ದೇವೆ. ಯಾಕಂದ್ರೆ ನಮ್ಮ ಬೇರೆಯವರು ಬರ್ತಾವ, ಯಾರು ತಕ್ಕ ಹೇಳ್ಸ್ಕೊಡ್ತಾರೋ, ಯಾರು ಏನ್ ಖರ್ಚು ಮಾಡ್ಯಾರೋ, ಏನ್ ಪರ್ಚೇಸರು ಅವೆಲ್ಲ ಇಲ್ರಿ. ನಾವು ಡೈರೆಕ್ಟ್ ಒಂದ್ ವೇಳೆ ಮಾಡ್ಬೇಕಂದ್ರೆ ಈ ಖರ್ಚು ಎಲ್ಲರಿಗೆ 5 ಲಕ್ಷ ಬರ್ತಕ್ಕಂತೆ ಸ್ವಲ್ಪದಲ್ಲಿ ನಾವು ಮಾಡ್ತೀವಿ. ಯಾಕಂದ್ರೆ ಖರ್ಚು ಮಾಡ್ಬೇಕು ನಾವು. ಯಾಕಂದ್ರೆ ಒಂದು ಕೆಲಸ ತಪ್ಪಲ್ಲ, ರೊಕ್ಕ ತಗೊಂಡು ನಮ್ಮಲ್ಲಿ ಕುಡಿಯೋದು ಯಾರು ಇಲ್ಲ. ಒಂದು ಪಾರ್ಟಿ ಮಾಡಿದ್ರ 1 ಲಕ್ಷ ರೂಪಾಯಿ ಆಯ್ತು, ಅಲ್ಲಿ ಕುಡಿಯೋದು ಯಾರು ಇಲ್ಲ ನೋಡ್ರಿ. ನಿಮಗೆ ಯಾರು ಪಾರ್ಟಿ ಕೊಡೋ ಬರ್ರಿ. ಈಗ ನಮ್ಮ ಮಹಿಳೆಯರು ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರವಾಗಿ ಒಳ್ಳೆ ಸ್ಟೇಜ್ ಬಂದ್ರೆ ನಮ್ಮ ತರ್ಬೋಳದ ನಾವು ಹೇಳ್ಬೇಕಂದ್ರೆ ಅವರನ್ನೇ ಹುಟ್ಟಿ, ಅವರನ್ನೇ ಉಂಡು, ಅವರನ್ನೇ ಬೆಳೆದು ಹೈದರಾಬಾದ್ ಬಂದಿದ್ದೇವೆ. ಸೊ ಅವ್ರು ಯಾವಾಗಾದ್ರೂ ಬರ್ತಾರೋ ಹೈದರಾಬಾದ್ ಯಾಕೆ ಪೂರ ಅವ್ರು ಹಿಂದೆ. ಸೊ ಅವ್ರು ಹಿಂದೋದ್ ಕಟ್ಕೆ ಅವ್ರು ಬಂದು ಯಾರಿಗೆ ಹೇಳಿದ್ರೆ ಅವ್ರು ರೈಟ್. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಬಂದಿದ್ದು ಬಂದಾರೆ, ಅವ್ರು ಹೇಳಿದ ಮಾತಿಗೆ ಬಂದಿದ್ದೇವೆ. ಪೂರ ಹಳೆ ಪೂರ್ತಾರೆ ಎಲ್ಲರೂ ಅವ್ರಿಗೆ ಬಂದಿದ್ದೇವೆ ನಾವು. ಸೊ ಎಲ್ಲರೂ ಇದು ಮಾಡಿ ಹೆಲ್ಪ್ ಮಾಡಿದ್ವು. ಇವತ್ತು ಇದು ಮಾಡ್ತೇವೆ ನಾವು. ಯಾರ ನಂಬರ್ ಇದಿಲ್ಲ, ನಂಬರ್ ಭೇದ ಇಲ್ಲ, ನಂಬರ್ ಏನಿಲ್ಲ. ಸೊ ಒಳ್ಳೆ ನಾಯಕ ನಮ್ಗೆ ಅಷ್ಟೇ ಬೇಕು. ನಮ್ಗೆ ದುಡ್ಡು ಬೇಡ, ನಮ್ಗೆ ಪಾರ್ಟಿ ಬೇಡ, ಮಕ್ಕಳು ಬೇಡ. ದೇವ್ರು ಎಲ್ಲರೂ ಕೊಟ್ಟ, ಎಲ್ಲರೂ ಬಿಲ್ಡಿಂಗ್ ಕಟ್ಕೊಂಡ, ಎಲ್ಲರೂ ಮನೆ ಮುಂದೆ ಕಾರ್ಗಳವ, ಎಲ್ಲರೂ ಬಿಸ್ನೆಸ್ ಅವ, ಎಲ್ಲರೂ ಮಕ್ಕಳು ಡಾಕ್ಟರ್, ಇಂಜಿನಿಯರ್, ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ, 50,000 ರೂಪಾಯಿ, 60,000 ರೂಪಾಯಿ ಎಲ್ಲರೂ ತಂದವ. ಏನ್ ಕಡಿದಿಲ್ಲ. ಇದೆಲ್ಲ ಮಾಮೂಲಿ ಹೊಸ ಕೆಲಸ ಮಾಡಿ ಬಂದಿದ್ದೆವು, ಹೆಂಡಿ ತೆಗೆದು ಬಂದಿದ್ದೆವು. ಇವೆಲ್ಲ ಮಾಡ್ಕೊಂಡ ಕಡೆಗೆ ಇವತ್ತು ದೇವರು ನಮ್ಗ ಈ ಸ್ಥಾನ ತಂದ. ಸೊ ಇದು ಒಂದು ಪ್ರೀತಿ ನಮ್ಗೆ ತೋರಿಸಿದೆ. ಇದು ನಮ್ಗೆ ಭಾಳ ಹ್ಯಾಪಿ. ಭಾಳ ನಮ್ಮೆಲ್ಲ ಹಳೆಮೂರು ಫ್ಯಾಮಿಲಿಯಿಂದ ನೀವು ಮತ್ತೊಂದ್ಸಲ ಎಲ್ಲರಿಗೆ ಕೊಡ್ತಾನಂತೆ ಹೇಳ್ತಿದ್ರು. ಈ ಕಾರ್ಯಗಳು ದೇವರೇ ನೀವು ಮಾತಾಡಲೇಬಾರಾಗಿ, ಒಳ್ಳೆ ದೇವರಿಗೆ ಮುಂದಸ್ಥಾನ ತರಲೇಬಾರಾಗಿ ನಮ್ಮ ಪ್ರಾರ್ಥನೆ ನಿಮ್ಗೆ ಸಂಕಟಿರ್ತದೆ. ಸೊ ಹೇಳಿದಂತ ವಾಕ್ಯ, ಹೇಳಿದಂತ ಕೆಲವು ಮಾತು ದೇವರು ಆಶೀರ್ವಾದ ಮಾಡಲಿ. ಆಮೇಲೆ ಆಮೇಲೆ ಸೊ ನಾವು ಕೆಳಗಡೆ ಎಲ್ಲರೂ ಹೋಗಿದ್ರು ಮನೆಗೆ ಹೋದ್ರೆ ಗೋರ ಮನೆಗೆ ಹೋದಾಗ ಎಲ್ಲ ತಿರುಗಿಸ್ಯಾರ. ಇದು ನಿಮ್ಮ ಮನೆ ಇಲ್ಲೇ ಊಟ ಮಾಡ್ರಿ, ಇಲ್ಲೇ ನೀರು ಕೊಡ್ರಿ ಅಂತ ಹೇಳಿ ನಾವು ಬಂದು ಮುಟ್ಟದಡಿ ಹಂಚಿದೆವು.
ಆದ್ರೆ ಅವ್ರು ಫ್ರೀ ಮಾಡಿದ್ದಾರೆ ನಮಗೆ. ಸೊ ಅದ ನಂತರ ನಮ್ಮಲ್ಲಿ ದರ್ಗಳು ಬಂದಿರು ಬಾಬ್ದಾಗ ಮನೆ ಬಂದು ಕುಂತು ಗಿಲಸ್ಗಳು ಬೇರೆ ತಂದೇವು ನಾವು ಹಂಸಪಟ್ಟೆ. ಅವ್ರು ಏನ್ ಹೇಳಿದ್ರು ಕೊಡಲ್ಲ, ನೀವು ಈಗ ಆ ಊರಿನಷ್ಟೇ ಅಲ್ಲ, ನೀವು ನಮ್ಮ ಫ್ಯಾಮಿಲಿ. ಆದ್ರೆ ಅದ್ರ ಸಿಕ್ಕರಿಗೆ ಅದು ನಾವು ಇದು ಮಾಡ್ತೀವಿ ಅಡ್ಡೆ. ಈಗ ಒಳ್ಳೆ ನಿಮ್ ಗಿಲಸ್ದಾಗೆ ನೀರು ತಂದ್ಕೊಡ್ರಿ, ನಿಮ್ ಗಿಲಸ್ದಾಗೆ ನಾವು ಇದು ಕೊಡ್ರಿ ಅನ್ನೋದು ಬಹಳ ಸಂತೋಷ ಆಗಿದೆ ನಮ್ಗೆ. ಅವ್ರ ಮನೆ ಅದು ನಾವು ಗೌರವ ಹೇಳ ನಮ್ಗೆ ಈ ಒಂದು ನಮ್ಮ ಫ್ಯಾಮಿಲಿ, ನೀವು ನಾವೊಂದು ಫ್ಯಾಮಿಲಿ. ಊರ ನಮ್ಗೆಲ್ಲರೂ ಪ್ರತಿಯೊಂದ್ರಿಗೆ ಅವ್ರ ಕೆಲಸ ನಾವು ಅವ್ರದ್ದು ಗೊತ್ತಿದ್ದೀವಿ. ಒಂದು ಗೌಡ್ರು ಹೇಳ್ತಾರೆ ಊರ ಎಲ್ಲರಿಗೆ ವಾಟ್ಸಪ್ ಬರ್ತದಲ್ಲ, ಹೈದರಾಬಾದ್ ಊರ್ ಇಲ್ಲ, 2 ಗಂಟೆ ಕಾರ್ ಬರ್ತದ ಅವ್ರು. ಸೊ ಒಳ್ಳೆ ಕೆಟ್ಟದಾಗ ಎಲ್ಲ ನಮ್ಮ ಜೊತೆ ಇರ್ತಾರ. ಸೊ ಅವರು ಮತ್ತೆ ಗೌಡ್ರು ದರ್ಗಳು ಇರ್ತಾರ. ಸೊ ದರ್ಗಳು ಓಟಿದ್ರು ಬಿ ನಮ್ಮ ವಿಜಯಕುಮಾರ್ ಹಾಸ್ಪಿಟಲ್ ಕಮತೆ ಬರ್ತಾರ ಆಗಿದ್ದಾಗೆ ಒಂದು ಧೈರ್ಯ ಕೊಟ್ಟು ಹೋಗ್ಯಾರ. ಸೊ ಎಲ್ಲ ಇದು ಮಾಡಿ ಮತ್ತ ಅವರು ಮನೆ ಕಟ್ಲಕ್ ಪೂರ ಇಸಾಕ್ ಸುನೀಲ್ ಅವರೆಲ್ಲ ಇಂಜಿನಿಯರ್ ಹೋಗ್ಯಾರ. ಸೊ ಅವ್ರಿಗೆ ಅದೆಲ್ಲ ಸೊ ಒಳ್ಳೆ ಅವ್ರೆಲ್ಲ ಬಿಟ್ಟಿಲ್ಲ, ಹೈದರಾಬಾದ್ ಕನೆಕ್ಷನ್ ಇಕ್ಕಾರ ಎಲ್ಲರಿಗೆ. ಸೊ ಅದಕ್ಕೋಸ್ಕರವಾಗಿ ನಿಮ್ಮ 5 ಜನ ಪಕ್ಕ ಕೈ ಮುಂದೆ ಬಂದನೆ ಹೇಳ್ತಾರೆ. ಈ ನಮ್ಮ ಕ್ರಿಶ್ಚಿಯನ್ ಕುಟುಂಬ ಒಳ್ಳೆ ತಪ್ಪಲು ಹೋರಿಗೆ ಸಂತೋಷ್ ಆಲೂರೆ ಹೆಣಬೂರ್, ಓಕೆ ಥ್ಯಾಂಕ್ ಯು. ಫೋಟೋಗ್ರಾಫರ್ ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ ಚಪ್ಪಾಳೆ ಹೊಡಿಬೇಕು. ವೆಲ್ಕಮ್. ಸನ್ಮಾನ ಅನಂತರ ಕೇಕ್ ಕಟ್ಟಿಂಗ್ ಅವರಿಂದ ಒಂದು ಸನ್ಮಾನ ಮಾಡ್ತಾ ಚಪ್ಪಾಳೆ ಹೊಡಿಬೇಕೆಲ್ಲರೂ. ಫೋಟೋ ಆಗಲಿ, ಫೋಟೋ ಅನೌನ್ಸ್ಮೆಂಟ್ ಕೇಳ್ಕೊರಿ. ಇದು ಆಗಿರ್ಬಾರ್ದು, ಕೇಕ್ ಕಟ್ಟಿಂಗ್ ಆಗಿರ್ಬಾರ್ದು. ಫಸ್ಟ್ ದೊಡ್ಡ ಕಲಬುರಗಿಯಲ್ಲಿ ನಮ್ಮ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು. ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಅವ್ರದ್ದು ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್, ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ.
ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.